ಶ್ರೀ ಗುರುಭ್ಯೋ ನಮಃ. ಕ್ಷೀರಾಬ್ದಿ ವ್ರತಕಥಾರ್ಥ. ಪೂರ್ವದಲ್ಲಿ ಧರ್ಮರಾಯನು ರಾಜ್ಯವನ್ನು ಕಳೆದುಕೊಂಡು ತಮ್ಮಂದಿರೊಂದಿಗೆ ದ್ವೈತವನದಲ್ಲಿರಲು ಅಲ್ಲಿಗೆ ಅನೇಕ ಋಷಿಗಳೊಡನೆ ಒಡಗೂಡಿ ವ್ಯಾಸರು ಬಂದರು. ಆಗ ಬಂದಂತ ವ್ಯಾಸರನ್ನು ಧರ್ಮರಾಜನು ತಕ್ಕ ಪೂಜೋಪಚಾರಗಳಿಂದ ಕುಳ್ಳಿರಿಸಿ ಅವರ ಅನುಜ್ಞೆಯಂತೆ ತಾನೂ ಕುಳಿತುಕೊಂಡು ಸ್ವಲ್ಪ ಕಾಲ ಕುಶಲ ಪ್ರಶ್ನೆಗಳಿಂದ ಮಾತನಾಡುತ್ತಿದ್ದು, ನಂತರ ಎಲೆ ಸ್ವಾಮಿಯೇ, ತಾವು ಎಲ್ಲಾ ಧರ್ಮಗಳನ್ನು ಉಪದೇಶಿಸತಕ್ಕ ಮಹಾನುಭಾವರು. ತಮಗೆ ತಿಳಿಯದ ಧರ್ಮವೇ ಇಲ್ಲ. ಯಾವ ಉಪಾಯದಿಂದ ಸಕಲ ಕಾರ್ಯಗಳು ಸಿದ್ಧಿಸುವವೋ ಅದನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲಾಗಿ, ವ್ಯಾಸರು, ಅಯ್ಯ, ಒಳ್ಳೆಯ ವಿಷಯವನ್ನೇ ಕೇಳಿರುವೆ. ಈ ವಿಷಯವನ್ನು ಪೂರ್ವದಲ್ಲಿ ನಾರದರು ಬ್ರಹ್ಮನನ್ನು ಕೇಳಲಾಗಿ, ಆತನು ಸರ್ವಕಾಮ್ಯಪ್ರದವಾದ ಕ್ಷೀರಾಬ್ದಿ ವ್ರತ, ಕ್ಷೀರಾಬ್ದಿ ದ್ವಾದಶಿ ವ್ರತ ಎಂಬ 2 ವ್ರತಗಳಲ್ಲಿ ಕ್ಷೀರಾಬ್ದಿ ದ್ವಾದಶಿ ವ್ರತವನ್ನು ಈಗ ಹೇಳುತ್ತೇನೆ ಕೇಳು ಎಂದರು. ಕಾರ್ತಿಕ ಶುದ್ಧ ದ್ವಾದಶಿ ದಿನ ಸಾಯಂಕಾಲ ಸಮಯದಲ್ಲಿ ಶ್ರೀ ಮಹಾವಿಷ್ಣುವು ಕ್ಷೀರ ಸಮುದ್ರದಿಂದ ಎದ್ದು ಸಕಲ ದೇವತಾ ಋಷಿಗಳೊಡನೆ ಲಕ್ಷ್ಮಿಯೊಡನೆಯೂ ಕೂಡಿ ಬೃಂದಾವನಕ್ಕೆ ಬಂದು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಅದು ಏನೆಂದರೆ, ಯಾವ ಮನುಷ್ಯನೇ ಆಗಲಿ ಈ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಸಕಲ ಋಷಿಗಳೊಡನೆ ಕೂಡಿ ಬೃಂದಾವನಕ್ಕೆ ಬಂದವನಾಗಿ ನನ್ನನ್ನು ಲಕ್ಷ್ಮಿಯೊಡನೆ ಪೂಜಿಸಿ ತುಳಸಿ ಪೂಜೆಯನ್ನು ಮಾಡಿ ಕಥೆಯನ್ನು ಕೇಳಿ ದೀಪದಾನವನ್ನು ಮಾಡುವವರೋ ಸಕಲ ಪಾಪಗಳಿಂದಲೂ ವಿಮುಕ್ತರಾಗಿ ಸಾಯುಜ್ಯವನ್ನು ಹೊಂದುತ್ತಾರೆಂದು ಅನುಗ್ರಹಿಸುವುದರಿಂದ ನೀನು ಈ ವ್ರತವನ್ನು ಮಾಡು ಎಂಬುದಾಗಿ ಹೇಳಲು, ಕೇಳಿದ ಧರ್ಮರಾಯನು, ಸ್ವಾಮಿ, ಈ ವ್ರತವನ್ನು ಮಾಡುವ ವಿಧಾನವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲು, ವ್ಯಾಸರು, ಧರ್ಮರಾಜ, ಏಕಾದಶಿ ದಿನ ಉಪವಾಸವನ್ನು ಮಾಡಿ ದ್ವಾದಶಿ ದಿನ ಪಾರಣೆಯನ್ನು ಮಾಡಿ ಸಾಯಂಕಾಲ ಸ್ನಾನವನ್ನು ಮಾಡಿ ಪುನಃ ಶುಚಿಯುಳ್ಳವನಾಗಿ ತುಳಸಿ ಗಿಡಗಳ ಬಳಿ ಅಲಂಕಾರವನ್ನು ಮಾಡಿ ತುಳಸಿ ಮೂಲದಲ್ಲಿ ಲಕ್ಷ್ಮೀ ಸಹಿತನಾದ ವಿಷ್ಣುವನ್ನು ತುಳಸಿಯನ್ನು ಭಕ್ತಿಯಿಂದ ಅರ್ಚಿಸಿ ನೈವೇದ್ಯವನ್ನು ಮಾಡಿ ತರುವಾಯ ಕೊಬ್ಬರಿ, ಬೆಲ್ಲ, ಖರ್ಜೂರ, ಬಾಳೆಹಣ್ಣು, ಕಬ್ಬು ಇವುಗಳನ್ನು ಸಮರ್ಪಿಸಿ ತಾಂಬೂಲ ನೀರಾಜನವನ್ನು ಸಮರ್ಪಿಸಿ ತುಳಸಿ ಸಹಿತ ಲಕ್ಷ್ಮೀನಾರಾಯಣ ಮಹಾತ್ಮೆಯನ್ನು ಕೇಳಿ ನಂತರ ಬ್ರಾಹ್ಮಣರಿಗೆ ಗಂಧ, ಪುಷ್ಪ, ತಾಂಬೂಲಾದಿಗಳನ್ನು ಕೊಟ್ಟು ವ್ರತವನ್ನು ಸಾಂಗ ಮಾಡಬೇಕು. ಹೀಗೆ ಯಾವ ಮನುಷ್ಯನು ವ್ರತವನ್ನು ಮಾಡುವವನೋ ಅವನು ಇಷ್ಟಾರ್ಥವು ಸಫಲವಾಗುವುದೆನ್ನಲು ಧರ್ಮರಾಜನು ಕೇಳಿ ದೀಪದಾನದ ಮಹಿಮೆಯನ್ನು ಹೇಳಬೇಕೆಂದು ಪ್ರಾರ್ಥಿಸಲಾಗಿ, ವ್ಯಾಸರು ಹೇಳುತ್ತಾರೆ, ಓ ಯುಧಿಷ್ಠಿರ, ದೀಪದಾನದ ಮಹಿಮೆಯನ್ನು ಹೇಳಲು ಸಾಧ್ಯವೇ? ಹೇಳುತ್ತೇನೆ ಕೇಳು. ಕಾರ್ತಿಕ ಶುದ್ಧ ದ್ವಾದಶಿ ದಿನ ಬೃಂದಾವನ ಸಮೀಪದಲ್ಲಿ ದೀಪದಾನವನ್ನು ಮಾಡಬೇಕು. 1 ದೀಪವನ್ನು ದಾನ ಮಾಡಿದರೆ ಉಪಪಾತಕಗಳೆಲ್ಲವೂ ಪರಿಹಾರವಾಗುವವು. 100 ದೀಪಗಳನ್ನು ದಾನ ಮಾಡಿದರೆ ವಿಷ್ಣು ಸಾಮೀಪ್ಯ ಮುಕ್ತಿ ಉಂಟಾಗುವುದು. ಅದಕ್ಕಿಂತಲೂ ಹೆಚ್ಚಾಗಿ ದಾನ ಮಾಡಿದರೆ ಫಲವನ್ನು ಹೇಳಲಾಗುವುದಿಲ್ಲ. 1 ಬತ್ತಿಯನ್ನು ಹಾಕಿ ಭಕ್ತಿಯಿಂದ ದೀಪವನ್ನು ಇಟ್ಟರೆ ಬುದ್ಧಿಶಾಲಿಯಾಗುವನು. 4 ಬತ್ತಿಗಳಿಂದ ದೀಪಗಳನ್ನಿಟ್ಟರೆ ರಾಜನಾಗುವನು. 10 ಬತ್ತಿಗಳನ್ನು ಹಾಕಿದರೆ ವಿಷ್ಣು ಸಾಯುಜ್ಯವನ್ನು ಹೊಂದುವನು. 1000 ಬತ್ತಿಗಳಿಂದ ತಾನೇ ವಿಷ್ಣುವು ಆಗುವನು. ಇದನ್ನು ಬೃಂದಾವನ ಸಮೀಪದಲ್ಲಿ ಮಾಡಿದರೆ ಕುರುಕ್ಷೇತ್ರದಲ್ಲಿ ಮಾಡಿದಷ್ಟು ಪುಣ್ಯ ಉಂಟಾಗುವುದು. ಇದಕ್ಕೆ ಹಸುವಿನ ತುಪ್ಪವು ಶ್ರೇಷ್ಠವಾದುದು, ಎಳ್ಳಿನ ಎಣ್ಣೆಯು ಮಧ್ಯಮ, ಜೇನುತುಪ್ಪವು ಅಧಮ, ಇತರ ಕಾಡಿನ ಎಣ್ಣೆಯು ಕನಿಷ್ಠವು. ಹಸುವಿನ ತುಪ್ಪವು ಜ್ಞಾನ ಮೋಕ್ಷಗಳನ್ನು ಕೊಡತಕ್ಕದ್ದು. ಎಳ್ಳಿನ ಎಣ್ಣೆಯು ಸಂಪತ್ತನ್ನು, ಕೀರ್ತಿಯನ್ನು ಕೊಡುವುದು. ಜೇನುತುಪ್ಪವು ಭೋಗಪ್ರದವಾದುದು. ಕಾಡಿನ ಎಣ್ಣೆಯು ಕಾಮಾರ್ಥ್ಯ ಪ್ರದವಾದುದು. ಅಗಸೆ ಎಣ್ಣೆಯು ಶತ್ರುಕ್ಷಯಕಾರಿ. ಹರಳೆ ಎಣ್ಣೆಯು ಆಯಸ್ಸನ್ನು ಕ್ಷಯಿಸುವುದು. ಎಮ್ಮೆ ತುಪ್ಪವು ಪೂರ್ವದ ಪುಣ್ಯವನ್ನು ನಾಶ ಮಾಡುವುದು. ಇದರಲ್ಲಿ ಕೊಂಚ ಭಾಗ ಹಸುವಿನ ತುಪ್ಪ ಬೆರೆತರೆ ದೋಷ ಪರಿಹಾರವಾಗುವುದು. ಈ ದೀಪದಾನದಿಂದಲೇ ಇಂದ್ರಾದಿಗಳಿಗೆ ಅಮರ ಪದವಿಗಳು ಸಿಕ್ಕಿವೆ. ಇದರಿಂದ ಅನೇಕ ಮಹಿಮೆಗಳುಂಟಾಗುವವು. ದ್ವಾದಶಿ ದಿನದ ದೀಪದಾನವನ್ನು ಮಾಡಿದ ಶೂದ್ರಾದಿಗಳು ಕೂಡ ಮುಕ್ತಿಗೆ ಪಾತ್ರರಾಗುತ್ತಾರೆ.
ಬೃಂದಾವನದಲ್ಲಿ ಒಂದು ಮಂಟಪವನ್ನು ಕಟ್ಟಿ ವರಸೆಯಾಗಿ ದೀಪಗಳನ್ನು ಇಟ್ಟು ಅದನ್ನು ನೋಡಿ ಯಾರು ಆನಂದ ಪಡುವರೋ ಅವರ ಪಾಪಗಳೆಲ್ಲವೂ ನಾಶವಾಗುವವು. ಈ ದೀಪದಾನದ ಮಹಿಮೆಯನ್ನು ಕೇಳಿದವರು ಓದುವರು, ಮೋಕ್ಷವನ್ನು ಹೊಂದುವರು ಎಂದು ಹೇಳಲು ಕೇಳಿದ ಧರ್ಮರಾಜನು ಆನಂದಯುತನಾಗಿ ತುಳಸಿ ಮಹಾತ್ಮೆಯನ್ನು ಹೇಳಬೇಕೆಂದು ಪ್ರಾರ್ಥಿಸಲು ವ್ಯಾಸರು ಹೇಳುತ್ತಾರೆ, ತುಳಸಿ ಮಹಾತ್ಮೆಯನ್ನು ಬ್ರಹ್ಮನು ಕೂಡ ಸಂಪೂರ್ಣವಾಗಿ ಹೇಳಲಾರನು. ಆದರೂ ನಾನು ಬ್ರಹ್ಮನು ನಾರದರಿಗೆ ಹೇಳಿದ್ದನ್ನು ಹೀಗೆ ಹೇಳುತ್ತೇನೆ. ಕಾರ್ತೀಕ ಮಾಸದಲ್ಲಿ ತುಳಸಿ ಪೂಜೆ ಬಹಳ ಶ್ರೇಷ್ಠವಾದದ್ದು. ಇದನ್ನು ಮಾಡುವವರು ಉತ್ತಮ ಲೋಕಕ್ಕೆ ಹೋಗುವರು. ಕಡೆಗೆ ಒಂದು ಪಕ್ಷ ಉತ್ಥಾನ ದ್ವಾದಶಿ ದಿನವಾದರೋ ತುಳಸಿ ಪೂಜೆಯನ್ನು ಮಾಡದವರು ಕೋಟಿ ಜನ್ಮಗಳವರೆಗೂ ಚಂಡಾಲರಾಗುತ್ತಾರೆ. ತುಳಸಿಯ ಮೊಳಕೆಯನ್ನು ಹಾಕಿ ಯಾರು ವೃದ್ಧಿ ಮಾಡುವರೋ ಅವರು ಆ ಗಿಡದ ಬೇರುಗಳು ಎಷ್ಟು ಕವಲಾಗಿರುವುದೋ ಅಷ್ಟು ಜನ್ಮಗಳವರೆಗೂ ವಿಷ್ಣುಲೋಕದಲ್ಲಿ ಇರುತ್ತಾರೆ. ಬೃಂದಾವನವನ್ನು ಕಟ್ಟಿದವರು ಬ್ರಹ್ಮಲೋಕವನ್ನು ಸೇರುವರು. ತುಳಸಿ ಇರುವ ಮನೆಯಲ್ಲಿ ವಾಸ ಮಾಡುವಿಕೆ, ತೋಟಗಳನ್ನು ಮಾಡುವಿಕೆ, ತುಳಸಿಯ ಹೆಸರನ್ನು ಧರಿಸುವಿಕೆ, ತುಳಸಿ ದಳವನ್ನು ತಿನ್ನುವಿಕೆ ಇವು ಪಾಪಗಳನ್ನು ಹರಿಸುವವು. ಯನ್ಮೂಲೆ ಎಂಬ ಮಂತ್ರವನ್ನು ಪಠಿಸಿದವರಿಗೆ ಯಾವ ಪಾಪವೂ ಉಂಟಾಗದು. ಯಮಕಿಂಕರರು ಸಮೀಪಕ್ಕೆ ಬಾರರು. ಈ ತುಳಸಿ ಸೇವೆಯ ಒಂದು ಇತಿಹಾಸವನ್ನು ಹೇಳುವೆನೆ ಕೇಳು ಎಂದರು. ಕಾಶ್ಮೀರ ದೇಶದಲ್ಲಿ ಹರಿಮೇಧ, ಸುಮೇಧರೆಂಬ ಇಬ್ಬರು ಬ್ರಾಹ್ಮಣರಿದ್ದರು. ಇವರು ತೀರ್ಥಯಾತ್ರೆ ಮಾಡುತ್ತಾ ಬಂದು ದಾರಿಯಲ್ಲಿ ತುಳಸಿ ತೋಟವನ್ನು ನೋಡಿದರು. ಕೂಡಲೇ ಸುಮೇಧನು ಭಕ್ತಿಯಿಂದ ಅದಕ್ಕೆ ನಮಸ್ಕರಿಸಿದನು. ಅದನ್ನು ನೋಡಿದ ಹರಿಮೇಧನು ಇದೇನೆಂದು ಕೇಳಲು ಸುಮೇಧನು ಇಲ್ಲಿ ಬಿಸಿಲಿನ ತಾಪವು ಅತಿಯಾಗಿರುವುದರಿಂದ ಒಂದು ಆಲದ ವೃಕ್ಷದ ನೆರಳಿಗೆ ಬಂದು ತುಳಸಿ ಮಹಾತ್ಮೆಯನ್ನು ಹೇಳಲು ಉಪಕ್ರಮಿಸಿದನು. ಪೂರ್ವದಲ್ಲಿ ದೇವದಾಸರು ಸಮುದ್ರ ಮಂಥನವನ್ನು ಮಾಡಿದಾಗ ಅದರಲ್ಲಿ ಐರಾವತ, ಕಲ್ಪವೃಕ್ಷ ಮೊದಲಾದುವುದಷ್ಟೇ ಅಲ್ಲ, ನಂತರ ಲಕ್ಷ್ಮೀದೇವಿಯು ಕೂಡ ಹುಟ್ಟಿದಳು. ನಂತರ ಅಮೃತ ಕಲಶವು ಹುಟ್ಟಿತು. ಆ ಅಮೃತ ಕಲಶವನ್ನು ಧರಿಸಿದ ಮಹಾವಿಷ್ಣುವು ಆ ಕಲಶದ ಮೇಲೆ ಆನಂದ ಬಾಷ್ಪವನ್ನು ಸುರಿಸಲು ಅದರಲ್ಲಿ ಈ ತುಳಸಿಯು ಹುಟ್ಟಿತು. ಹೀಗೆ ಹುಟ್ಟಿದ ತುಳಸಿಯನ್ನು, ಲಕ್ಷ್ಮಿಯನ್ನು ವಿಷ್ಣುವು ಪರಿಗ್ರಹಿಸಿದನು. ಹೀಗೆ ಪರಿಗ್ರಹಿಸಿದ ತುಳಸಿಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ನೀನು ಲೋಕಪಾವನಳು ಆಗೆಂದು ಹೇಳಿದನು. ಆದುದರಿಂದ ನಾರಾಯಣನಿಗೆ ತುಳಸಿಯಲ್ಲಿ ಅತ್ಯಂತ ಪ್ರೇಮವಿರುವುದು. ಆದ್ದರಿಂದ ನಾನು ಆ ತುಳಸಿಗೆ ನಮಸ್ಕರಿಸುವೆನು ಎಂದು ಬ್ರಾಹ್ಮಣನು ಹೇಳುತ್ತಿರುವಾಗಲೇ ಆ ಆಲದ ವೃಕ್ಷವು ಫಳಾರೆಂದು ಮುರಿದು ಬಿದ್ದಿತು. ಆ ವೃಕ್ಷದ ಪೊಟರೆಯಿಂದ ಇಬ್ಬರು ಪುರುಷರು ಹೊರಗೆ ಬಂದು ದಿವ್ಯ ತೇಜಸ್ಸಿನಿಂದ ನಿಂತಿರಲು ಹರಿಮೇಧ, ಸುಮೇಧರು ದಿವ್ಯ ಮಂಗಳಕರವಾದ ನೀವು ಯಾರೆಂದು ಕೇಳಿದರು. ನೀವೇ ನಮಗೆ ತಂದೆ ತಾಯಿಗಳ ಸಮಾನರೆಂದು ಹೇಳಿ ಅವರಲ್ಲಿ ಹಿರಿಯವನು, ನಾನು ದೇವಲೋಕವಾಸಿಯು, ನನ್ನ ಹೆಸರು ಆಸ್ತಿಕನು. ನಾನು ಒಂದು ದಿನ ಅಪ್ಸರೆಯರೊಡನೆ ನಂದನವನದಲ್ಲಿ ವಿಹರಿಸುತ್ತಿರಲು ಕಾಮಾಂಧರಾದ ನಾವು ಧರಿಸಿದ್ದ ಪುಷ್ಪಮಾಲಿಕೆಗಳನ್ನು ಅಲ್ಲಿದ್ದ ರೋಮಶ ಮಹಾಮುನಿಯ ಮೇಲೆ ಬಿದ್ದು ನಮ್ಮ ಗಲಭೆಯಿಂದ ಸಮಾಧಿ ಚಲನೆಯಾಗಿ ನೀನು ಮಧೋನ್ಮತ್ತನಾಗಿ ನನಗೆ ತಪೋಭಂಗವನ್ನು ಮಾಡಿದುದರಿಂದ ಬ್ರಹ್ಮರಾಕ್ಷಸನಾಗೆಂದು ಶಾಪವನ್ನು ಕೊಟ್ಟು ಸ್ತ್ರೀಯರು ಪರತಂತ್ರರೆಂದು ಅವರನ್ನು ಮನ್ನಿಸಿದರು. ನಾನು ಖಿನ್ನನಾಗಿ ಶಾಪ ವಿಮೋಚನೆಯನ್ನು ಪ್ರಾರ್ಥಿಸಲು ನೀನು ತುಳಸಿ ಪ್ರಭಾವವನ್ನು, ವಿಷ್ಣು ಮಹಿಮೆಯನ್ನು ಕೇಳಿದಾಗ ಶಾಪವು ಪರಿಹಾರವಾಗುವುದೆಂದು ಹೇಳಿದರು. ನಿಮ್ಮ ದಯೆಯಿಂದ ಶಾಪ ವಿಮುಕ್ತನಾದನೆಂದು ಹೇಳಿ ಎರಡನೆಯವನು ಕಥೆಯನ್ನು ಹೇಳತೊಡಗಿದನು. ಈತನು ಪೂರ್ವದಲ್ಲಿ ಒಬ್ಬ ಮುನಿಪುತ್ರನಾಗಿದ್ದನು. ಬ್ರಹ್ಮಚಾರ್ಯಾಶ್ರಮದ ಗುರುಕುಲದ ವಾಸದಲ್ಲಿರುವಾಗ ಒಂದು ಅಪರಾಧದಿಂದ ಈತನು ಬ್ರಹ್ಮರಾಕ್ಷಸನಾಗಿ ನನ್ನ ಜೊತೆಯಲ್ಲಿದ್ದು ನಿಮ್ಮ ದಯೆಯಿಂದ ಪುನೀತನಾದನೆಂದು ಹೀಗೆ ನಮ್ಮನ್ನು ಪುನೀತರನ್ನಾಗಿ ಮಾಡಿದುದರಿಂದ ನಿಮ್ಮ ಯಾತ್ರಾಫಲವು ಲಭಿಸಿತೆಂದು ಹೇಳಲು ಬ್ರಾಹ್ಮಣರು ಆನಂದದಿಂದ ತುಳಸಿ ಮಹಿಮೆಯನ್ನು ಹೊಗಳುತ್ತಾ ಮನೆಗಳಿಗೆ ಹೋದರು. ಈ ಕಥೆಯನ್ನು ಕೇಳಿದವರು ಸಕಲ ಪಾಪಗಳಿಂದಲೂ ಮುಕ್ತರಾಗುವರು ಎಂದು ಬ್ರಹ್ಮನು ನಾರದರಿಗೆ ಹೇಳಿದನು ಎಂದು ವ್ಯಾಸರು ಧರ್ಮರಾಜನಿಗೆ ಹೇಳಿ, ಎಲೈ ಧರ್ಮರಾಜನೇ, ಈ ರೀತಿಯಾಗಿ ತುಳಸಿ ಕಥೆಯನ್ನು ಕೇಳಿದವರು ಉತ್ತಮ ಗತಿಯನ್ನು ಹೊಂದುವರೆನ್ನಲು ಆಗ ಧರ್ಮರಾಜನು, ಸ್ವಾಮಿ,
ತಾವು ಹೇಳಿದ ಕಥೆಯಿಂದ ನನಗೆ ಆನಂದವಾಗಿದೆ. ಇನ್ನು ಕ್ಷೀರಾಬ್ಧಿ ಶಯನ ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲು ವ್ಯಾಸ ಮುನಿಯು, ಯುಧಿಷ್ಠಿರ, ಶಾಂತಿಕರವಾದ ಪುತ್ರ ಪೌತ್ರ ಸಂಪತ್ತನ್ನು ಕೊಡುವ ಈ ಕ್ಷೀರಾಬ್ಧಿ ಶಯನ ವ್ರತವನ್ನು ಬ್ರಹ್ಮನು ನಾರದರಿಗೆ ಹೇಳಿದಂತೆ ನಾನು ನಿನಗೆ ತಿಳಿಸುವೆನು. ಆಷಾಢ ಶುದ್ಧ ದ್ವಾದಶಿಯ ದಿನ ಸಾಯಂಕಾಲವಾಗುತ್ತಲೇ ವ್ರತವನ್ನು ಮಾಡುವವರು ಕೈಕಾಲುಗಳನ್ನು ತೊಳೆದುಕೊಂಡು ನಿಯಮದಿಂದ ಬೃಂದಾವನದ ಸುತ್ತಲೂ ಸಾರಿಸಿ ರಂಗವಲ್ಲಿಯನ್ನಿಟ್ಟು ಧೂಪ ದೀಪಾದಿಗಳಿಗೆ ಬೇಕಾಗುವ ಪದಾರ್ಥಗಳು, ವಸ್ತ್ರಗಳು, ಪುಷ್ಪಗಳು ಮೊದಲಾದ ಪೂಜಾ ದ್ರವ್ಯಗಳನ್ನು ಸಂಪಾದಿಸಿಕೊಂಡು ಬಂದು ಆಚಮನೀಯವನ್ನು ಪ್ರಾಣಾಯಾಮವನ್ನು ಮಾಡಿ ಮೌನದಿಂದ ಇದಂ ಕರಿಷ್ಯೆ ಎಂಬ ಮಂತ್ರವನ್ನು ಹೇಳಿ ತುಳಸಿ ಮೂಲದಲ್ಲಿ ಯಥಾವಿಧಿಯಾಗಿ ತುಳಸಿ ಸಹಿತನಾದ ಶ್ರೀ ಲಕ್ಷ್ಮೀನಾರಾಯಣನನ್ನು ಪೂಜಿಸಬೇಕು. ನಂತರ ಬ್ರಾಹ್ಮಣರನ್ನು ಪೂಜಿಸಿ ತೃಪ್ತಿಗೊಳಿಸಬೇಕು. ಈ ರೀತಿಯಾಗಿ ಆಷಾಢದಿಂದ ಆಶ್ವೀಜದವರೆಗೂ 4 ತಿಂಗಳಲ್ಲಿಯೂ ವ್ರತವನ್ನು ಮಾಡಿ ನಂತರ ಉದ್ಯಾಪನೆಯನ್ನು ಮಾಡಬೇಕು. ಉದ್ಯಾಪನೆಯನ್ನು ಮಾಡುವವರು ಕಾರ್ತೀಕ ಶುದ್ಧ ಏಕಾದಶಿಯ ದಿನ ಉಪವಾಸವಿದ್ದು ಸಾಯಂಕಾಲದಲ್ಲಿ ಸ್ನಾನವನ್ನು ಮಾಡಿ ನಿಯಮದಿಂದ ಬೃಂದಾವನದ ಸುತ್ತಲೂ ಸಾರಿಸಿ 5 ಬಣ್ಣಗಳ ರಂಗವಲ್ಲಿಯನ್ನಿಟ್ಟು ಆ ಜಗಲಿಯ ಮೇಲೆ ಶಂಖ ಚಕ್ರಾದಿಗಳನ್ನು ಬರೆಯಬೇಕು. ನಂತರ ಬೆಳ್ಳಿಯ ತುಳಸಿ ಕೋಟೆಯನ್ನು ಅದರಲ್ಲಿ ಕೊಂಬೆಗಳು, ಗೊಂಚಲುಗಳು ಇದರಿಂದ ಕೂಡಿರುವಂತೆ ಯಥಾಶಕ್ತಿಯಾಗಿ ಮಾಡಿಸಿಟ್ಟ ಅದರ ಮೊದಲಿನಲ್ಲಿ ಬಂಗಾರದಿಂದ ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನು ಮಾಡಿಸಿಟ್ಟು ಪುರೋಹಿತರೊಡನೆ ತುಳಸಿ ಸಹಿತ ಲಕ್ಷ್ಮೀನಾರಾಯಣನ ಪ್ರತಿಮೆಯಲ್ಲಿ ವಿಷ್ಣುವನ್ನು ಆವಾಹನೆ ಮಾಡಿ ಪುರುಷ ಸೂಕ್ತ ವಿಧವಾಗಿ ಪುರಾಣೋಕ್ತ ಶ್ಲೋಕಗಳಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಈ ರೀತಿ ಸಾಂಗವಾಗಿ ವ್ರತವನ್ನು ನಡೆಸಿ ವಿಷ್ಣುವಿನ ಅನುಗ್ರಹವನ್ನು ಹೊಂದಿ ಅದನಂತರ ಬ್ರಾಹ್ಮಣರ ಪೂಜೆ ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡಿ ಮರುದಿನ ಪ್ರಾತಃ ಕಾಲಕ್ಕೆ ಸ್ನಾನವನ್ನಾಚರಿಸಿ ಆಚಮನೀಯವನ್ನು ಮಾಡಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ತದ್ವಿಷ್ಣು ಎಂಬ ಮಂತ್ರದಿಂದ ತುಪ್ಪದೊಡನೆ ಎಳ್ಳನ್ನು 100 1000 ಆಹುತಿಯನ್ನು ಕೊಡಬೇಕು. ನಂತರ ಅಗ್ನಿ ಪ್ರದಕ್ಷಿಣೆಯನ್ನು ಮಾಡಿ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಬೇಕು. ಆಮೇಲೆ ಸುವರ್ಣ ಪ್ರತಿಮೆಯನ್ನು ಪುನಃ ಪೂಜೆ ಮಾಡಿ ನಾರಾಯಣೋ ಎಂಬ ಮಂತ್ರದಿಂದ ಯೋಗ್ಯನಾದ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು. ದಾನದ ಮೌಲ್ಯಕ್ಕೆ 3ರಷ್ಟು ದಕ್ಷಿಣೆ ಕೊಡಬೇಕು. ಅನಂತರ ಬ್ರಾಹ್ಮಣ ಭೋಜನ ನಂತರ ತಾನೂ ಊಟ ಮಾಡಬೇಕು. ಹೀಗೆ ಯಾರು ಕ್ಷೀರಾಬ್ಧಿ ವ್ರತವನ್ನು ಮಾಡುವರೋ ಅವರ ಪುಣ್ಯ ಪ್ರಭವು ಇಷ್ಟೆಂದು ವರ್ಣಿಸಲಿಕ್ಕೆ ಆಗದು. ಬೃಂದಾವನದ ಸಮೀಪದಲ್ಲಿ ಈ ವ್ರತವನ್ನು ಮಾಡುವವರು ಆ ಗಿಡದಲ್ಲಿ ಎಷ್ಟು ಕೊಂಬೆಗಳು ಎಲೆಗಳು ಇರುವವೋ ಅಷ್ಟು ದಿನಗಳವರೆಗೆ ವಿಷ್ಣುಲೋಕದಲ್ಲಿರುವರು. ಯುಧಿಷ್ಠಿರ, ಈ ವಿಷಯದಲ್ಲಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ದ್ವಾರಾವತಿ ಪಟ್ಟಣದಲ್ಲಿ ವೇದಶಾಸ್ತ್ರ ನಿಧಿಯು ಮಹಾಪುಣ್ಯಾತ್ಮನೂ ಆದ ಒಬ್ಬ ಬ್ರಾಹ್ಮಣನಿದ್ದನು. ಆತನಿಗೆ ರೂಪರೇಖೆಗಳುಳ್ಳ ವೇಣಿ ಎಂಬ ಮಗಳಿದ್ದಳು. ಆಕೆಯು ಪೂರ್ವಕರ್ಮ ಪರಿಪಾಕದಿಂದ ಬಾಲ್ಯದಲ್ಲಿಯೇ ವೈದವ್ಯವನ್ನು ಹೊಂದಿದಳು. ಹೀಗೆ ವೈದವ್ಯ ದುಃಖವನ್ನು ಅನುಭವಿಸುತ್ತಾ ಆ ಕನ್ಯೆಯು ಒಂದು ದಿನ ತಂದೆಯ ಸಮೀಪಕ್ಕೆ ಬಂದು, ಅಪ್ಪ, ನನಗೆ ಈ ವೈದವ್ಯ ದುಃಖವನ್ನು ಅನುಭವಿಸಲು ಅಸಾಧ್ಯವಾಗುತ್ತಿದೆ. ಆದುದರಿಂದ ಈ ದುಃಖದಿಂದ ಪಾರಾಗುವ ಜ್ಞಾನೋಪದೇಶವನ್ನು ಮಾಡು ಎಂಬುದಾಗಿ ಕೇಳಲು ಅದಕ್ಕೆ ಆ ಬ್ರಾಹ್ಮಣನು, ಅಮ್ಮ, ನಿಯಮದಿಂದ ವಿಷ್ಣುವನ್ನು ಅರ್ಚಿಸು. ನಿನ್ನಂತವರಿಗೆ ವಿಷ್ಣುಗಿಂತಲೂ ಬೇರೆ ದಿಕ್ಕಿಲ್ಲವಾಗಿ ನೀನು ವಿಷ್ಣು ಪ್ರೀತಿಕರವಾದ ಕ್ಷೀರಾಬ್ಧಿ ಶಯನ ವ್ರತವನ್ನು ಮಾಡು ಎಂದು ಆ ವ್ರತ ವಿಧಾನವನ್ನು ವಿವರವಾಗಿ ತಿಳಿಸಲು ಆಕೆಯು ತಂದೆಯನ್ನು ಹತ್ತಿರದಲ್ಲಿಟ್ಟುಕೊಂಡು ಸಂಪೂರ್ಣ ಭಕ್ತಿಯಿಂದ ಆ ವ್ರತವನ್ನು ಸಾಂಗವಾಗಿ ಮಾಡಿದಳು. 2ನೆಯ ಜನ್ಮದಲ್ಲಿ ಮಿತ್ರವಿಂದೆ ಎಂಬ ಹೆಸರಿನಿಂದ ಹುಟ್ಟಿ ಶ್ರೀಕೃಷ್ಣನಿಗೆ ಹೆಂಡತಿಯಾದಳು. ಆದುದರಿಂದ ಯಾರು ಈ ವ್ರತವನ್ನು ಮಾಡಿದರೂ ಕೋಟಿ ಜನ್ಮಗಳಿಂದ ಗಳಿಸಿದ ಪಾಪವನ್ನು ಕೂಡ ಹೋಗಲಾಡಿಸಿಕೊಂಡು ಸಮಸ್ತವಾದ ಇಹ ಸುಖಗಳನ್ನು ಹೊಂದಿ ಕಡೆಗೆ ಮೋಕ್ಷವನ್ನು ಹೊಂದುವರು. ಈ ಮಾತು ಸತ್ಯವು. ಇಲ್ಲಿಗೆ ಬ್ರಹ್ಮ ವೈತರ್ವತ ಪುರಾಣದ ವ್ಯಾಸ ಯುಧಿಷ್ಠಿರ ಸಂವಾದದಲ್ಲಿ ಬರುವ ಕ್ಷೀರಾಬ್ಧಿ ಶಯನ ವ್ರತಕಥೆಯು ಸಮಾಪ್ತಿಯಾದುದು. ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಮಾಡುವಂತ ತುಳಸಿ ವಿವಾಹ ಏನಿದೆ ಅದು ತುಂಬಾ ಪರಿಣಾಮಕಾರಿಯಾದದ್ದು. ಮತ್ತೆ ನಮ್ಮ ನಂಬಿಕೆಗೆ ತುಂಬಾ ಪುರಾಣಗಳಿಂದ ಕೂಡ
ಸಾಬೀತಾಗಿರುವಂಥದ್ದು. ಈ ಒಂದು ತುಳಸಿ ವಿವಾಹದ ಬಗ್ಗೆ ಮತ್ತೆ ವೃಂದಾ ಅನ್ನೋ ಒಬ್ಬ ಸ್ತ್ರೀಯ ಬಗ್ಗೆ ಮತ್ತೆ ಅವಳ ಪತಿ ಜಲಂಧರನ ಬಗ್ಗೆ ನಮ್ಮ ಹಿಂದೂ ಗ್ರಂಥಗಳಾದ ಸ್ಕಂದ ಪುರಾಣ, ಪದ್ಮಪುರಾಣ, ಶಿವಪುರಾಣದಲ್ಲಿ ಕೂಡ ಉಲ್ಲೇಖವಿದೆ. ಈ ವೃಂದಾ ಅನ್ನೋ ಸ್ತ್ರೀ ಅಸುರನಾದ ಕಾಲನೇಮಿ ಅನ್ನೋಳ ಮಗಳು. ವೃಂದಾ ತುಂಬಾ ಧರ್ಮನಿಷ್ಠೆಯಾಗಿದ್ದು ವಿಷ್ಣುವಿನ ಮಹಾನ್ ಭಕ್ತೆಯಾಗಿರ್ತಾಳೆ. ಶಿವನ ಒಂದು ಕೋಪದಿಂದ ಹುಟ್ಟಿದಂತ ಈ ಜಲಂಧರ ಅನ್ನೋ ಒಬ್ಬ ರಾಕ್ಷಸ ವೃಂದಾಳನ್ನ ಮದುವೆಯಾಗಿರ್ತಾನೆ. ಸಮುದ್ರ ಮಂಥನದ ಸಮಯದಲ್ಲಿ ಜಲಂಧರ ದೇವತೆಗಳ ಮೇಲೆ ಯುದ್ಧವನ್ನ ನಡೆಸಿ ಸ್ವರ್ಗವನ್ನ ವಶಪಡಿಸ್ಕೊಂತಾನಂತೆ. ಮತ್ತೆ ಸದ್ಗುಣಶೀಲನ ರಾಜನಾಗಿ ಕೂಡ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಆದ್ರೆ ನಾರದನಿಂದ ಪಾರ್ವತಿಯ ಸೌಂದರ್ಯದ ವಿವರಗಳನ್ನು ಕೇಳಿದ ನಂತರ ಜಲಂಧರ ಬಂದು ಅವಳನ್ನು ತನಗೆ ಏನಾದ್ರೂ ಮಾಡಿ ಅವನ ಹೆಂಡತಿಯಾಗಿ ಮಾಡ್ಕೊಳ್ಬೇಕು ಪರಾಶಕ್ತಿಯನ್ನ ಅಂತ ಒತ್ತಾಯಿಸ್ತಾನಂತೆ ಪರಮಶಿವನಿಗೆ. ಕೋಪಗೊಂಡಂತ ಶಿವ ಏನ್ ಮಾಡ್ತಾನಂತೆ, ಅಸುರನ ಮೇಲೆ ಯುದ್ಧವನ್ನ ಘೋಷಿಸ್ತಾನಂತೆ. ಆದ್ರೆ ಶಿವನಿಗೆ ಗೊತ್ತಾಗತ್ತಂತೆ ಇವನು ಒಬ್ಬ ಅಜೇಯ ವೈರಿ. ಇವನ ಹೆಂಡತಿಯ ಒಂದು ಪಾತಿವ್ರತ್ಯ ಧರ್ಮ ಏನಿದೆ ಅದು ಇವನನ್ನ ಕಾಪಾಡ್ತಾ ಇದೆ ಅಂತ ಗೊತ್ತಾಗತ್ತಂತೆ. ಇಷ್ಟರಲ್ಲೇ ವೃಂದಾ ಒಂದು ದುಸ್ವಪ್ನವನ್ನ ಕಾಣ್ತಾಳಂತೆ. ಅವಳ ಸ್ವಪ್ನದಲ್ಲಿ ಅವಳ ಪತಿ ಜಲಂಧರ ಎಮ್ಮೆಯ ಮೇಲೆ ಕುಳಿತಿರೋದನ್ನ ನೋಡ್ತಾಳಂತೆ. ಆಕಾಶ ಎಲ್ಲ ಕತ್ತಲೆಯಾಗಿ ಮತ್ತೆ ಪ್ರಕಾಶವಿಲ್ಲದೆ ಸೂರ್ಯನನ್ನು ಕೂಡ ನೋಡ್ತಾಳಂತೆ. ಅದು ಏನನ್ನ ಸೂಚಿಸ್ತಿದೆ ಅಂತ ತುಂಬಾ ಭಯಭೀತಳಾಗಿ ದಿಕ್ಕು ಕಾಣದೆ ಕಾಡಲ್ಲಿ ಓಡಾಡಕ್ಕೆ ಶುರು ಮಾಡ್ತಾಳಂತೆ. ಕಾಡಿನಲ್ಲಿ ಇಬ್ರು ರಾಕ್ಷಸರು ಅವಳನ್ನ, ಇನ್ನು ವೃಂದಾ ಕಕ್ಕಾಬಿಕ್ಕಿಯಾಗಿ ಏನೂ ಗೊತ್ತಾಗದೆ ಕಾಡಿನಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾಳಂತೆ. ಅವಳನ್ನ ಇಬ್ರು ರಾಕ್ಷಸರು ಆಕ್ರಮಣ ಮಾಡಿದಾಗ ಒಬ್ಬ ಋಷಿ ಬಂದು ಅವಳನ್ನ ಕಾಪಾಡ್ತಾನಂತೆ. ಈ ಒಂದು ಶಿವನೊಂದಿಗೆ ತನ್ನ ಗಂಡ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಒಂದು ಸುದ್ದಿಯನ್ನ ಕೂಡ ತಿಳಿಸುವಂತೆ ಅವಳು ಬೇಡ್ಕೊಳ್ತಾಳಂತೆ. ಅಷ್ಟರಲ್ಲೇ ಅಲ್ಲಿಗೆ ಜಲಂಧರನ ವೇಷದಲ್ಲಿ ಮಹಾವಿಷ್ಣು ಅವಳ ಹತ್ರ ಬಂದು ಆ ಸುದ್ದಿಯನ್ನ ಹೇಳ್ತಿರ್ತಾನಂತೆ. ಅವಳು ತನ್ನಂತಾನ್ ಮರೆತು ಭಕ್ತಿಯಿಂದ ಮಹಾವಿಷ್ಣುವಿನ ಪಾದವನ್ನ ಸ್ಪರ್ಶಿಸ್ಬಿಡ್ತಾಳಂತೆ. ಆ ಸ್ಪರ್ಶಿಸಿದ ಒಂದು ಪರಿಣಾಮವಾಗಿ ಅವಳ ಪಾತಿವ್ರತ್ಯದ ಭಂಗವಾಗಿ ಅವಳ ಗಂಡ ಜಲಂಧರ ಏನಿದ್ದಾನೆ ಅವನ ಒಂದು ಶಕ್ತಿ ಕ್ಷೀಣವಾಗಿ ಶಿವನಿಂದ ಕೊಲ್ಲಲ್ಪಡ್ತಾನಂತೆ. ಅಷ್ಟೇ ಅಲ್ಲ, ಅವನ ಜಲಂಧರನ ತಲೆ ಬಂದು ವೃಂದಾ ಇದ್ದಂತ ಒಂದು ಅರಮನೆಯಲ್ಲಿ ಬಂದು ಬೀಳುತ್ತಂತೆ. ಇದನ್ನು ನೋಡಿ ತುಂಬಾ ಸಂಕಟ ಪಡ್ತಾಳಂತೆ. ಸಂಕಟಪಟ್ಟು ಮಹಾವಿಷ್ಣುಗೆ ಶಾಪವನ್ನ ಕೊಡ್ತಾಳಂತೆ. ವೃಂದಾ, ಏನಪ್ಪಾ ಅಂತಂದ್ರೆ ನೀನು ಕಲ್ಲಾಗಿರು, ಮತ್ತೆ ನೀನು ಲಕ್ಷ್ಮೀ ದೇವಿಯಿಂದ ಕೂಡ ನೀನು ದೂರವಾಗಿ ವಿರಹ ವೇದನೆಯನ್ನ ಅನುಭವಿಸು ಅನ್ನೋ ಒಂದು ಶಾಪವನ್ನ ವೃಂದಾ ಕೊಟ್ಬಿಡ್ತಾಳಂತೆ. ಈ ಯುದ್ಧ ಎಲ್ಲ ಆದ ನಂತರ ವೃಂದಾ ಆ ಒಂದು ಜಲಂಧರನ ಒಂದು ಚಿತಾಭಸ್ಮದಲ್ಲಿ ತನ್ನಂತಾನು ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳಂತೆ. ಆ ಆತ್ಮಹತ್ಯೆ ಮಾಡ್ಕೊಂಡಂತ ಪರಿಣಾಮವಾಗಿ ವಿಷ್ಣುವಿಗೆ ತುಂಬಾ ಆಘಾತಕ್ಕೊಳಗಾಗ್ತಾನಂತೆ ಮಹಾವಿಷ್ಣು. ಮದುವೆ ಆಗ್ತೀನಿ ಅಂತ ಒಂದು ಭಾಷೆ ಕೊಟ್ಟಿರ್ತಾರಂತೆ. ಅದೇ ತರ ವೃಂದಾ ತುಳಸಿಯಾಗಿ ಅವತಾರ ಮಾಡ್ತಾಳಂತೆ. ತುಳಸಿಯಾಗಿ ಅವತಾರ ಮಾಡಿರೋದು ವೃಂದಾನೇ ಅಂತ ಖಚಿತಪಡಿಸಿಕೊಂಡಂತ ಮಹಾವಿಷ್ಣು ಸಾಲಿಗ್ರಾಮದ ರೂಪದಲ್ಲಿ ಪ್ರಬೋಧಿನಿ ಏಕಾದಶಿ ಅಂದ್ರೆ ಕಾರ್ತಿಕ ಮಾಸದ ಶುದ್ಧ ಏಕಾದಶಿಯ ದಿವಸ ತುಳಸಿ ವಿವಾಹವನ್ನ ಆಗ್ತಾರಂತೆ. ಈ ಘಟನೆಯ ಸ್ಮರಣಾರ್ಥವಾಗಿ ನಾವು ಪ್ರತಿ ವರುಷ ದೀಪಾವಳಿಯಾದಂತ 12ನೇ ದಿವಸ ಏನಿದೆ ಅದನ್ನ ಉತ್ಥಾನ ದ್ವಾದಶಿ ಅಂತ ಹೇಳಿ ಅವತ್ತಿನ ದಿವಸ ತುಳಸಿ ವಿವಾಹವನ್ನ ನಾವು ಮಾಡ್ತೀವಿ. ಅಷ್ಟೇ ಅಲ್ಲ, ಈ ದಿವಸ ತುಳಸಿಗೆ ನಾವು ನೆಲ್ಲಿಕಾಯಿ ಗಿಡವನ್ನ ಇಟ್ಟು ತುಳಸಿ ಗಿಡಕ್ಕೆ ನೆಲ್ಲಿಕಾಯಿ ಗಿಡಕ್ಕೆ ನಾವು ಮದುವೆಯನ್ನ ಮಾಡಿ, ಅಂದ್ರೆ ಅದಕ್ಕೆ ಎರಡಕ್ಕೂ ಪೂಜೆ ಮಾಡಿ ನಾವು ಆಚರಣೆ ಮಾಡುವಂತ ವಾಡಿಕೆ ಕೂಡ ನಮ್ಮ ಸಂಪ್ರದಾಯದಲ್ಲಿ ಇದೆ. ಇನ್ನೊಂದು ಸಣ್ಣ ದಂತಕಥೆಯಲ್ಲಿ ಏನಪ್ಪಾ ಅಂತಂದ್ರೆ, ಲಕ್ಷ್ಮಿ ಕೂಡ ಈ ದಿನ ರಾಕ್ಷಸನನ್ನ ಕೊಂದಿರೋ ಅಂತ ದಿವಸ.
ಮತ್ತು ತುಳಸಿ ಸಸ್ಯವಾಗಿ ಲಕ್ಷ್ಮೀ ದೇವಿನೇ ಭೂಮಿ ಮೇಲೆ ಉಳಿದಿದ್ದಾಳೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮ ಧರ್ಮದಲ್ಲಿ ಇದೆ. ತುಳಸಿಯ ಒಂದು ತೀರ್ಥ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗತ್ತೆ, ಮತ್ತೆ ಹಲವು ಧಾರ್ಮಿಕ ಮತ್ತು ವೈದ್ಯಕೀಯ ಉಪಯೋಗಗಳು ಕೂಡ ಈ ತುಳಸಿ ತೀರ್ಥದಲ್ಲಿ ಇವೆ. ಅಷ್ಟೇ ಅಲ್ಲ, ತುಳಸಿ ಗಿಡ ಎಲ್ಲಿರುತ್ತೋ ಅಲ್ಲಿ ಬಾಲಗ್ರಹ ಮತ್ತೆ ಭೂತಬಾಧೆ ಕೂಡ ಇರೋದಿಲ್ಲ. ಕ್ಯಾನ್ಸರ್ ಅಂತಹ ರೋಗಗಳಿಗೂ ಕೂಡ ತುಳಸಿಯನ್ನ ಔಷಧಿಯನ್ನಾಗಿ ಬಳಸಲಾಗುತ್ತೆ. ತುಳಸಿ ಪೂಜೆಯಿಂದ ಶನಿಕಾಟದಿಂದ ಕೂಡ ಪಾರಾಗಬಹುದು. ಆದರೆ ತುಳಸಿಯನ್ನು ಸಂಗ್ರಹಿಸಲು ಅನೇಕ ರೀತಿ ನಿಯಮಗಳಿದೆ. ಯಾವಾಗ ತುಳಸಿಯನ್ನ ಕತ್ತರಿಸಬೇಕು, ಎಲೆನ ತೆಗಿಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಅದನ್ನ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಉತ್ಥಾನ ದ್ವಾದಶಿಯ ದಿನದಂದು ನಾವು ವೃಂದಾವನದಲ್ಲಿ ವಿಷ್ಣು ಮತ್ತೆ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ದೀಪಗಳನ್ನ ಬೆಳಗೋದ್ರಿಂದ ಪ್ರಯಾಗ ಕ್ಷೇತ್ರದಲ್ಲಿ ನಾವು ಪೂಜೆ ಸಲ್ಲಿಸಿದಂತ ಫಲಗಳನ್ನ ನಾವು ಮನೆಯಲ್ಲಿರುವಂತ ತುಳಸಿ ಗಿಡದ ವೃಂದಾವನದಲ್ಲಿ ನಾವು ಪಡಿಬಹುದಾಗಿದೆ. ಎಲ್ಲರಿಗೂ ಶುಭವಾಗ್ಲಿ. ಉತ್ಥಾನ ದ್ವಾದಶಿಯ ಶುಭಾಶಯಗಳು ತಮಗೆಲ್ಲ. ನಿಮಗೆ ಈ ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ. ನಿಮ್ಮ ಆಶೀರ್ವಾದ ಹಾರೈಕೆಗಳು ಸದಾ ನಮ್ಮ ಮೇಲಿರ್ಲಿ ಅಂತ ಹೇಳ್ತಾ ನಮಸ್ತೆ. ಲಿಂಕ್ ಅಲ್ಲಿ ನಾವು ತುಳಸಿ ಸ್ತೋತ್ರವನ್ನ ಕೊಟ್ಟಿದ್ದೀವಿ, ಅದನ್ನ ಓದ್ಕೊಳ್ಳಿ ಈ ಶುಭ ದಿವಸ. ನಮಸ್ತೆ.